ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. IPL 2026 ಫೈನಲ್ ನಮ್ಮ RCB ಫೈನಲ್ಗೆ ಬಂದಿದೆ. ಮೇ 31ನೇ ತಾರೀಕು ಫೈನಲ್ ಮ್ಯಾಚ್ RCB ವಿರುದ್ಧ ಗುಜರಾತ್ ಟೈಟನ್ಸ್. ಕೊಹ್ಲಿ ಪಡಿಕಲ್ ಅಲ್ಲ, ಫೈನಲ್ ಪಂದ್ಯದಲ್ಲಿ ಈತನೊಬ್ಬ ರೊಚ್ಚಿಗೆದ್ರೆ RCBಗೆ ಗೆಲುವು. GT ಕತೆ ಗೋವಿಂದನೇ. RCB ವರ್ಸಸ್ GT. IPL ಫೈನಲ್ ಅಂದರೆ ಕೇವಲ ಬ್ಯಾಟಿಂಗ್ ಅಬ್ಬರವಲ್ಲ, ಅದೊಂದು ಬೌಲಿಂಗ್ ಮಾಂತ್ರಿಕತೆಯ ಕದನ. ವಿರಾಟ್ ಕೊಹ್ಲಿ ಅಥವಾ ಪಡಿಕಲ್ ಅವರು ಅಲ್ಲ, ಬದಲಿಗೆ ಕರಾರುವಕ್ಕಾದ ದಾಳಿಯಿಂದ ಎದುರಾಳಿಗಳನ್ನು ನಡುಗಿಸಬಲ್ಲ ಆ ಒಬ್ಬ ಬೌಲರ್ ಇಂದು RCB ಫೈನಲ್ನ ನಿಜವಾದ ಗೇಮ್ ಚೇಂಜರ್ ಅಂತ ಹೇಳ್ಬೋದು. IPL ಫೈನಲ್ ಸಮರದಲ್ಲಿ RCB ತಂಡ ಅಖಾಡಕ್ಕೆ ಇಳಿಯಲು ಸಜ್ಜಾಗಿದೆ. ಈ ನಿರ್ಣಾಯಕ ಪಂದ್ಯದಲ್ಲಿ ಕೊಹ್ಲಿ ಮತ್ತು ಪಡಿಕಲ್ ಅವರ ಬ್ಯಾಟಿಂಗ್ ಎಷ್ಟು ಮುಖ್ಯವೋ ಅಷ್ಟೇ ಪ್ರಮುಖವಾಗಿ ಬೌಲಿಂಗ್ ವಿಭಾಗದಲ್ಲಿ ಒಬ್ಬ ಆಟಗಾರನ ಜವಾಬ್ದಾರಿ ಹೆಚ್ಚಿದೆ. ಫೈನಲ್ ಕದನದಲ್ಲಿ GT ತಂಡವನ್ನು ಮಣಿಸಿ ಕಪ್ ಗೆಲ್ಲಲು RCB ಬಳಿ ಸ್ಪಷ್ಟವಾದ ರಣತಂತ್ರವಿದೆ. ಪಂದ್ಯದ ರೋಚಕತೆ ಹೆಚ್ಚಿದ್ದು ಅಭಿಮಾನಿಗಳು ಗೆಲುವಿಗಾಗಿ ತುದಿಗಾಲಲ್ಲಿ ಕಾಯುತ್ತಿದ್ದಾರೆ. ಕ್ರಿಕೆಟ್ ಪಂಡಿತರ ಲೆಕ್ಕಾಚಾರದ ಪ್ರಕಾರ ಭುವನೇಶ್ವರ್ ಕುಮಾರ್ ಫೈನಲ್ ಪಂದ್ಯದಲ್ಲಿ ಕೇವಲ 3 ವಿಕೆಟ್ ಪಡೆದರೆ ಸಾಕು, RCB ಗೆಲುವು ಪಕ್ಕ ಎನ್ನಲಾಗುತ್ತಿದೆ. ತಮ್ಮ ಸ್ವಿಂಗ್ ಬೌಲಿಂಗ್ ಮೂಲಕ ಎದುರಾಳಿ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿಹಾಕುವ ಭುವಿಯ ಸಾಮರ್ಥ್ಯ RCB ಪಾಳೆಯದಲ್ಲಿ ಹೊಸ ಭರವಸೆ ಮೂಡಿಸಿದೆ. GT ತಂಡದ ಬ್ಯಾಟಿಂಗ್ ಬೆನ್ನೆಲುಬನ್ನು ಮುರಿಯಲು ಭುವಿ ಅವರ ಮೊದಲ ಕೇವಲ ಓವರ್ಗಳೇ ನಿರ್ಣಾಯಕವಾಗಲಿವೆ. GT ತಂಡದ ಅತಿ ದೊಡ್ಡ ಶಕ್ತಿಗಳಾದ ಸಾಯಿ ಸುದರ್ಶನ್, ಶುಭಮನ್ ಗಿಲ್ ಮತ್ತು ಜೋಸ್ ಬಟ್ಲರ್ ಅವರ ವಿಕೆಟ್ ಪಡೆಯುವುದೇ RCB ಗೆಲುವಿನ ಮೂಲ ತಂತ್ರ. ಈ ಮೂವರು ಆಟಗಾರರು ಕ್ರೀಸ್ನಲ್ಲಿ ನಿಂತರೆ GT ತಂಡಕ್ಕೆ ದೊಡ್ಡ ಮೊತ್ತ ಪೇರಿಸುವುದು ಸುಲಭ. ಹೀಗಾಗಿ ಭುವನೇಶ್ವರ್ ಕುಮಾರ್ ತಮ್ಮ ಬುದ್ಧಿವಂತಿಕೆಯ ಬೌಲಿಂಗ್ನಿಂದ ಇವರನ್ನು ಆರಂಭದಲ್ಲೇ ಪೆವಿಲಿಯನ್ಗೆ ಹಟ್ಟಿದರೆ GT ತಂಡದ ಕತೆ ಗೋವಿಂದ ಆಗುವುದರಲ್ಲಿ ಸಂಶಯವೇ ಇಲ್ಲ. ಈ ಹೈ ವೋಲ್ಟೇಜ್ ಫೈನಲ್ ಪಂದ್ಯವು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಟಾಸ್ ಗೆಲ್ಲುವ ನಾಯಕನ ನಿರ್ಧಾರ ಪಂದ್ಯದ ಗತಿಯನ್ನೇ ಬದಲಿಸಬಲ್ಲದು. ಅಹಮದಾಬಾದ್ನ ಪಿಚ್ ವೇಗದ ಬೌಲರ್ಗಳಿಗೆ ಹೆಚ್ಚಿನ ನೆರವು ನೀಡುವ ಸಾಧ್ಯತೆ ಇದೆ. ಸಂಜೆ 7 ಗಂಟೆಗೆ ಟಾಸ್ ಮತ್ತು 7:30ಕ್ಕೆ ಪಂದ್ಯ ಆರಂಭವಾಗಲಿದೆ. ಮೇ 31ರಂದು ಇಡೀ ಭಾರತವೇ ಈ ಪಂದ್ಯವನ್ನು ವೀಕ್ಷಿಸಲು ಕಾತುರವಾಗಿದೆ. ಹಿಂದಿನ ಮುಖಾಮುಖಿಯಲ್ಲಿ GT ತಂಡದ ವಿರುದ್ಧ RCB ಆಡಿರುವ ಪಂದ್ಯಗಳ ದಾಖಲೆ ಗಮನಿಸಿದರೆ ಈ ಬಾರಿ ರಜತ ಪಡೆಯ ಆತ್ಮವಿಶ್ವಾಸ ದುಪ್ಪಟ್ಟಾಗಿದೆ. ತಂಡದ ಒಗ್ಗಟ್ಟು ಮತ್ತು ಆಟಗಾರರ ಫಾರ್ಮ್ RCBಯನ್ನು ಫೇವರೇಟ್ ತಂಡವನ್ನಾಗಿ ಮಾಡಿದೆ. ಫೈನಲ್ ಒತ್ತಡವನ್ನು ನಿಭಾಯಿಸಿ ತಮ್ಮ ನೈಜ ಆಟವನ್ನು ಪ್ರದರ್ಶಿಸಿದರೆ ಟ್ರೋಫಿ ಬೆಂಗಳೂರಿನ ಪಾಲಾಗುವುದು ಖಚಿತ. ಸ್ನೇಹಿತರೆ, ಭುವನೇಶ್ವರ್ ಕುಮಾರ್ ಅವರ ಮೇಲೆ ಇಡೀ ತಂಡದ ಭರವಸೆ ಇದೆ. ಹೊಸ ಚೆಂಡಿನಲ್ಲಿ ಅವರು ಎಸೆಯುವ ಪ್ರತಿಯೊಂದು ಎಸೆತವು GT ಬ್ಯಾಟ್ಸ್ಮನ್ಗಳಿಗೆ ನುಂಗಲಾರದ ಬಿಸಿ ತುಪ್ಪವಾಗಲಿದೆ. ಎದುರಾಳಿ ಬ್ಯಾಟ್ಸ್ಮನ್ಗಳ ವೀಕ್ ಪಾಯಿಂಟ್ ಅನ್ನು ಅರಿತು ಬೌಲಿಂಗ್ ಮಾಡುವ ಭುವಿಯ ಚಾಣಾಕ್ಷತನವೇ ಹಿಂದಿನ ಪಂದ್ಯದ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ತಂಡದ ಇತರ ಬೌಲರ್ಗಳು ಕೂಡ ಭುವಿಗೆ ಉತ್ತಮ ಸಾಥ್ ನೀಡಿದರೆ RCB ಗೆಲುವಿನ ಹಾದಿ ಸುಗಮವಾಗುತ್ತೆ. ಕ್ರಿಕೆಟ್ ವಿಶ್ಲೇಷಕರು ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. RCB ತಂಡವು ಬ್ಯಾಟಿಂಗ್ ಮಾತ್ರವಲ್ಲದೆ ಬೌಲಿಂಗ್ ವಿಭಾಗದಲ್ಲಿಯೂ ಶಿಸ್ತನ್ನು ಪ್ರದರ್ಶಿಸಿದರೆ GT ತಂಡ ಅಂದುಕೊಂಡ ಮಟ್ಟಿಗೆ ಸ್ಕೋರ್ ಮಾಡಲು ಸಾಧ್ಯವಿಲ್ಲ. ಭುವಿ 3 ವಿಕೆಟ್ ಕಬಳಿಸಿದರೆ ಅದು GTಯ ಸೋಲಿಗೆ ದಾರಿ ಮಾಡಿಕೊಡುತ್ತದೆ ಎಂಬುದು ಪಂಡಿತರ ಖಚಿತ ನಂಬಿಕೆ. ಅಭಿಮಾನಿಗಳು ಕೂಡ ಭುವಿಯ ಮ್ಯಾಜಿಕ್ಕಾಗಿ ಪ್ರಾರ್ಥಿಸುತ್ತಿದ್ದಾರೆ. ಈ ಫೈನಲ್ ಪಂದ್ಯ RCB ಪಾಲಿಗೆ ಕೇವಲ ಆಟವಲ್ಲ, ಅದೊಂದು ಎಮೋಷನ್. ಅಭಿಮಾನಿಗಳ ಸಾಗರವೇ ಕ್ರೀಡಾಂಗಣದಲ್ಲಿ ಇರಲಿದೆ. ಭುವನೇಶ್ವರ್ ಕುಮಾರ್ ತಮ್ಮ ಬೌಲಿಂಗ್ ದಾಳಿಯ ಮೂಲಕ GTಯ ಪ್ರಮುಖ ಆಟಗಾರರನ್ನು ಬೇಗ ಔಟ್ ಮಾಡಿ ಗೆಲುವಿನ ಅಡಿಪಾಯ ಹಾಕಿದರೆ RCB ಫೈನಲ್ ಕಪ್ ಎತ್ತಿ ಹಿಡಿಯುವುದು ಗ್ಯಾರಂಟಿ.